ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಹಾದೇವ್. ಪ್ರಿಯಾಪಟ್ಟಣ ತಾಲೂಕು ಉಪ್ಪರಗೇರಿ ಗ್ರಾಮಕ್ಕೆ ಸಂಬಂಧಪಟ್ಟವನು. ಸ್ನೇಹಿತರೆ, ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ಸುಮಾರು 25ರಿಂದ 30 ವರ್ಷಗಳ ಹಿಂದೆ ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಾಗೆ ಆಗಿರ್ತಕ್ಕಂಥ ಮೋಸ ಅನ್ಯಾಯದ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸ್ನೇಹಿತರೆ, ಇವತ್ತು ಕರ್ನಾಟಕ ಪ್ರಪಂಚದಾದ್ಯಂತ ದೀಪಾವಳಿಯನ್ನು ಆಚರಿಸ್ತಿದ್ದಾರೆ ನಮ್ಮ ಕುಟುಂಬ. ಇದುವರೆಗೂ ಕೂಡ ಯಾವುದೇ ರೀತಿ 25ರಿಂದ 30 ವರ್ಷಗಳವರೆಗೂ ಯಾವುದೇ ರೀತಿಯಾದಂತಹ ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ದೀಪವನ್ನೇ ಕಂಡಿಲ್ಲ. ಒಂದು ರೀತಿ ಬಡತನವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಕೆಲವರು ನನ್ನ ಬಗ್ಗೆ ಏನೋ ಅನ್ಕೋಬೋದು, ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾಕೆ ಮಾಡ್ತೀನಿ ಅಂತ. ಇದು ಮಾಡಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡ್ತಾ ಇರೋದು ಹೊರತು ಇದನ್ನು ನನಗೇನು ಉಪಯೋಗ ಇಲ್ಲ. ಒಂದು ಕುಟುಂಬ ಉಳಿಬೇಕು, ಒಂದು ತಲೆಮಾರು ಉಳಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಹೊರತು ಒಬ್ಬ ವ್ಯಕ್ತಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, 2000ನೇ ಇಸ್ವಿಲಿ ನಮ್ಮ ಮನೆಗೆ ಸಂಬಂಧಪಟ್ಟಾಗೆ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೇಸ್ ಆಯಿತು. ಆಸ್ತಿ ಮುಖ್ಯ ಅಲ್ಲ, ಇಲ್ಲಿ ಒಂದು ತಲೆಮಾರ ನಾಶ ಆಗೈತೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಏನು ಅಂತಂದರೆ, OS ಕೇಸು 2000ನೇ ಇಸ್ವಿಲಿ ಆಯಿತು. ನಾನು ಚಿಕ್ಕ ಹುಡುಗ ಏನು. ಆಗ ನಮ್ಮ ಅಜ್ಜಿ ಉಪ್ಪರಗೇರಿ ಸ್ಕೂಲ್ ಎದುರುಗಡೆ ಒಂದು ಶೆಡ್ ಅಂಗಡಿ ಇಟ್ಟಿದ್ರು. ಅಲ್ಲಿ ಏನು ಅಂತಂದರೆ, ನನಗೆ ನಮ್ಮ ತಾತನ ಆಸ್ತಿ ಹಿಂಗಾಯ್ತಲ್ಲ, ನಮ್ಮ ತಾತನ ಮನೆಯವ್ರ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂದ್ಬಿಟ್ಟು ನನಗೆ ತುಂಬ ನೋವಾಯಿತು. ಅವತ್ತಿಂದ ಇವತ್ತುವರೆಗೂ ನಾನು ತುಂಬ ನೋವನ್ನು ಅನುಭವಿಸಿದ್ದೀನಿ. ಸ್ನೇಹಿತರೆ, ನಾನು ಓದು ಅನ್ನೋದು ಒಂದು ಕಡೆ ಆಗಿದ್ರೆ, ಇವತ್ತು ಅದೇ ವಿಷಯಕ್ಕೆ ನನ್ನ ಜೀವನನೂ ಹಾಳಾಗೈತೆ. ಆ ಜೀವನನ ಸರಿಪಡಿಸೋದು ಭಾರಿ ಕಷ್ಟ. ಆದರೆ ಏನು ಅಂತ ಅಂದರೆ, ನನ್ನ ಮೂಲ ಉದ್ದೇಶ ಇಷ್ಟೇ. ಅನ್ಯಾಯ ಮಾಡಿದವರು ಒಂದಲ್ಲ ಒಂದು ದಿನ ಏನಾಗ್ತಾರೆ, ನ್ಯಾಯ ದೇವತೆ ಮುಂದೆ ತಲೆ ಬಾಗಲೇಬೇಕು. ನಾನೇ ಅದರಷ್ಟೇ. ನಾನು ಅನ್ಯಾಯ ಮಾಡಿದ್ರೆ ನಾನು ಅನುಭವಿಸ್ಲೇಬೇಕು. ಈ ಆಸ್ತಿಗೋಸ್ಕರ ಎಲ್ಲರ RTC ಹುಡ್ಕೋದು, ಅದ್ಲು ಬದಲು ಮಾಡೋದು, ಅದೆಲ್ಲ ಒಂಥರ ಏನು ಅಂತಂದರೆ ಕಾನೂನು ಬಾಹಿರ. ಎಷ್ಟೋ ಕಾನೂನು ಬಾಹಿರ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಕೋರ್ಟ್ಗೂ ಹೋಗ್ತೀನಿ ನಾನು. ಮತ್ತು ಇನ್ನೊಂದೇನು ಅಂತ ಅಂದರೆ, ಸುಮಾರು 2018ನೇ ಇಸ್ವಿ ನಾನು ಮದುವೆ ಹಿಂದಿನ ಒಂದು 2-3 ದಿನ ಇರುವಾಗೆ ಕುಮಾರ ಅನ್ನೋನು ಏನು ಮಾಡ್ತಾನೆ, ಕೊಲೆ ಮಾಡೋಕ್ಕೆ ಬಂದು ಅಂದ್ಬಿಟ್ಟು ಸುಮಾರು ನಮ್ಮ ಫ್ಯಾಮಿಲಿ ಒಂದು 15ರಿಂದ 16 ಜನನ ಕೊಲೆ ಮಾಡೋಕ್ಕೆ 16 ಜನ ಅವನ್ನ ಕುಮಾರ ಅನ್ನೋನ್ನ ಕೊಲೆ ಮಾಡೋಕ್ಕೆ ಬಂದಿದ್ದ. ಹೊಲಸು ಮಾತುಗಳಿಂದ ಬೈದಿದ್ದ ಅಂತ ಅಂದ್ಬಿಟ್ಟು ಸುಳ್ಳು ದೂರನ್ನ ಕೊಡೋದು. ಅದು ಅವರಿಂದ ಯಾರಿದ್ದಾರೋ ಅನ್ನೋದು ಗೊತ್ತಿಲ್ಲ ನಮಗೆ. ಏನು, ಆತನೂ ಕೂಡ ನಮ್ಮ ಕುಟುಂಬದವನೇ, ನಮ್ಮ ದಾಯ ಇದ್ದೀನಿ. ಆದರೂ ಕೂಡ ಆಸ್ತಿಗೋಸ್ಕರ ಈ ಥರ ಸುಳ್ಳು ಕೇಸನ್ನ ಮಾಡೋದ್ರಿಂದ ಏನು ಉಪಯೋಗ? ಅದನ್ನು ನ್ಯಾಯ ರೀತಿಯಲ್ಲಿ ತಗೊಳ್ಬೇಕು. ಕಾನೂನು ಐತೆ, ಕಾನೂನು ಚೌಕಟ್ಟೊಳಗೆ ಮಾಡಬೇಕು ಹೊರತು ಸುಮ್ಮನೆ ಅನಾವಶ್ಯಕವಾಗಿ ಒಂದು ಕುಟುಂಬನ ಹಾಳು ಮಾಡೋದು, ಅದು ಒಂದು ತಲೆಮಾರನ್ನ ನಾಶ ಮಾಡೋದು, ಅದು ಯಾವ ಲೆಕ್ಕಾಚಾರ? ಅದು ಸಮಂಜಸ ಅಲ್ಲ ಅಂತ ನಾನಾದರೂ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ, ನಾನು ಇನ್ನು ಪ್ರತಿ ವಿಡಿಯೋಗಳಲ್ಲೂ ನನ್ನ ಕುಟುಂಬಕ್ಕಾಗಿರ್ತಕ್ಕಂಥ ಮೋಸವನ್ನು ನಾನು ಹೇಳ್ತಾ ಹೋಗ್ತೀನಿ. ಖಂಡಿತ ಯಾರೇ ಆಗಿರಲಿ ಅವರು, ನನ್ನ ಕುಟುಂಬಕ್ಕೆ ಮೋಸ ಮಾಡಿದವ್ರಿಗೆ ಕಾನೂನುಬದ್ಧವಾಗಿ ನನ್ನ ಕ್ರಮ ತಗೊಳ್ಳೇಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ಯಾವುದೇ ರೀತಿಯಾದಂಥ ಸ್ಟ್ರೈಕ್ನ ಅಥವಾ ಮುಷ್ಕರನ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಬೋದು, ಭಾರತ ಸರ್ಕಾರ ಆಗ್ಬೋದು, ಪ್ರಿಯಾಪಟ್ಟಣ ತಾಲೂಕಿನ JMFCಯಿಂದ ಹಿಡಿದು ಹುಣಸೂರು ಸೀನಿಯರ್ ಕೋರ್ಟು, ಎಲ್ಲ ಲಾಯರ್ಗಳು ಮತ್ತು ಎಲ್ಲ ಹೈಕೋರ್ಟ್ ಆಗಿರ್ಬೋದು, ಮತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲ್ಲ ಅಡ್ವೊಕೇಟ್ಸ್ ನನ್ನ ವೀಡಿಯೋಗಳನ್ನ ನೋಡಿ ಆ ವಿಡಿಯೋನ ಇದು ನಿಮಗೊಂದು ಪಾಠ ಆಗ್ಬೋದು, ಒಂದು OS ಕೇಸ್ಗೆ ನಿಮಗೊಂದು ಒಳ್ಳೆ ತಿರುವು ಕೊಡುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ.